ಸೊ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಗೇಮಿಂಗ್ ಚಾನಲ್ ಫ್ಯಾಂಟಮ್ ಪ್ಲೇಸ್ ಕನ್ನಡ. ಸೊ ಇವತ್ತು ನಾವು ಆಡ್ತಾ ಇದ್ದೀವಿ GTA 5 ಗೇಮ್. ಸೊ GTA 5 ಗೇಮ್ ಅಂದರೆ ಕೆಲವ್ರಿಗೆ ಗೊತ್ತಿರುತ್ತೆ ಏನೋ ಗೇಮು ಅಂತ. ಸೊ ಇನ್ನು ಕೆಲವ್ರಿಗೆ ಗೊತ್ತಿರಲ್ಲ. ಸೊ ಯಾರ್ಯಾರಿಗೆ ಗೇಮ್ ಬಗ್ಗೆ ಗೊತ್ತಿಲ್ವೋ ಅವ್ರಿಗೆ ಮುಂದೆ ಗೊತ್ತಾಗುತ್ತೆ. ಎಲ್ಲ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಗೇಮ್ ಏನಪ್ಪ, ಏನಾಗ್ತಾ ಇದೆ, ಏನು ನಡೀತಾ ಇದೆ ಅಲ್ಲಿ ಅಂತ. ಸೊ ನೀವು ನೋಡ್ತಾ ಹೋಗಿ. ಇವತ್ತು ಇಲ್ಲೇನು ನೋಡ್ತಾ ಇದ್ದಾರಲ್ವ ಈ ಕ್ಯಾರೆಕ್ಟರ್ ಹೆಸರು ಬಂದುಬಿಟ್ಟು ಟ್ರೆವರ್ ಅಂತ. ಸೊ ಈ ಗೇಮಲ್ಲಿ 3 ಮೇನ್ ಕ್ಯಾರೆಕ್ಟರ್ಗಳು ಬರ್ತವೆ. ಆ 3 ಮೇನ್ ಕ್ಯಾರೆಕ್ಟರ್ಗಳಲ್ಲಿ ಇವನು ಕೂಡ ಒಬ್ಬ. ಸೊ ಇವತ್ತು ಮ್ಯಾಟ್ರ್ ಏನಪ್ಪ ಅಂದರೆ, ಟ್ರೆವರು ಮನೇಲಿ ಮಲ್ಕೊಂಡಿದ್ದ. ಆವಾಗ ಕ್ಲೀಟಸ್ ಅಂತ ಒಬ್ಬ ಟ್ರೆವರ್ ಫ್ರೆಂಡ್ ಕಾಲ್ ಮಾಡಿಬಿಟ್ಟು, ನೋಡಪ್ಪ ಟ್ರೆವರ್ ಹಿಂಗೆ ಒಂದು ಕೆಲಸ ಐತೆ, ಮಾಡಿಕೊಟ್ರೆ ಸಖತ್ ದುಡ್ಡು ಕೊಡ್ತೀನಿ ಅಂತ ಹೇಳ್ದ. ಸೊ ಟ್ರೆವರ್ ಕೂಡ, ನೀನು ದುಡ್ಡು ಕೊಡ್ತೀಯ ಅಂದರೆ ಏನು ಬೇಕಾದರೂ ಮಾಡ್ತೀನಪ್ಪ, ಕೆಲಸ ಏನು ಅಂತ ಹೇಳು ಅಂದ. ಸೊ ಅದಕ್ಕೆ ಕ್ಲೀಟಸ್ ಹೇಳಿದ್ದಾನೆ, ಈಗ ಇನ್ನೊಂದು ಲೊಕೇಶನ್ ಐತೆ, ಅಲ್ಲಿಗೆ ಹೋಗು, ಕೆಲಸ ಏನು ಅಂತ ಹೇಳ್ತೀನಿ ಅಂತ. ಸೊ ಟ್ರೆವರ್ ಕೂಡ ಇವಾಗ ಆ ಲೊಕೇಶನ್ ಹತ್ರನೇ ಬಂದಿದ್ದಾನೆ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲೊಂದು ಬೀಚ್ ಐತೆ, ಇಲ್ಲಿಂದ ಸ್ವಲ್ಪ ದೂರ ಹೋದ್ರೇ ಕ್ಲೀಟಸ್ ಹೇಳಿರೋ ಲೊಕೇಶನ್ ಬರುತ್ತೆ. ಸೊ ಇವಾಗ ಮೊದಲು ಅಲ್ಲಿಗೆ ಹೋಗೋಣ ಬನ್ನಿ. ಇವನು ಯಾರು ಹಿಂಗೆ ಓಡ್ತಾವನೆ ನೋಡಿ. ಟ್ರೆವರ್ ಸುಮ್ಮನೆ ಮಾತಾಡ್ಸೋಣಪ್ಪ, ಅಷ್ಟಕ್ಕೆ ಹೆದರ್ಕೊಂಡು ಹಿಂಗೆ ಓಡೋಗ್ತಾವನೆ. ಇರಲಿ ಬಿಡಿ. ಸೊ ಇವಾಗ ಇಲ್ಲೊಂದು ಯಾವುದೋ ಕಾರ್ ಐತೆ, ಇದನ್ನೇ ತಗೊಂಡೋದ್ರೆ ಆಯಿತು. ಈ ಗೇಮಲ್ಲಿ ಯಾವುದು ಸ್ವಂತ ಕಾರ್ ಇರೋದಿಲ್ಲ, ಸ್ವಂತ ಅಂತ ಒಂದಿರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಕಾರ್ಗಳನ್ನು ಕದ್ಕೊಂಡೇ ತಗೊಂಡು ಹೋಗೋದು. ಸೊ ಅದರಲ್ಲಿ ಒಂಥರ ಮಜಾ ಇರುತ್ತೆ. ಈ ಟ್ರೆವರ್ದು ಕೆಲಸ ಏನಪ್ಪ ಅಂತಂದರೆ ಇದೆ, ನೀವು ಕಾಸು ಕೊಡ್ತೀರಂದರೆ ಏನು ಬೇಕಾದರೂ ಮಾಡ್ತಾನೆ. ಕೊಲೆ ಮಾಡ್ತಾನೆ, ಸುಲಿಗೆ ಮಾಡ್ತಾನೆ, ದರೋಡೆ ಮಾಡ್ತಾನೆ, ಕಾರ್ ಕಳ್ತನ ಮಾಡೋಂದರೆ ಅದನ್ನೂ ಮಾಡ್ತಾನೆ. ಮತ್ತು ಈ ಥರ ಜಿಂಕೆ ಹೊಡ್ತೈತಲ್ವ, ಇದನ್ನು ಹೊಡಿ ಅಂತ ಅದನ್ನೂ ಹೊಡಿತಾನೆ. ಸೊ ಇವಾಗ ಇಲ್ಲಿಂದ ಯೂಟರ್ನ್ ತೊಗೋಬೇಕು. ಸೊ ಸೀದಾ ಹೋದರೆ ಲಾಸ್ ಸೆಂಟರ್ಸ್ ಬರುತ್ತೆ. ಲಾಸ್ ಸೆಂಟರ್ಸಲ್ಲಿ ಇಲ್ಲ ನಮ್ಮ ಕೆಲಸ ಇರೋದು ಇಲ್ಲೇ ಪಕ್ಕದಲ್ಲೇ ಎಲ್ಲೋ ಕಾರ್ ಐತೆ. ಆ ಕಾರಲ್ಲೇ ಇರೋದು ನಮ್ಮ ಕೆಲಸ. ಸೊ ಈ ಕಾರು ಆಫ್ ರೋಡ್ ಎಲ್ಲ ಮಾಡುತ್ತೆ. ಓಕೆ, ಕಾರ್ದಾರಲ್ಲೆಲ್ಲ ಹೋಗ್ಬೋದು. ಸೊ ಇಲ್ಲೇ ರೈಟ್ ತೊಗೋಬೇಕು ಅನಿಸುತ್ತೆ. ಓಕೆ, ಇಲ್ಲಿ ರೈಟ್ ತೊಗೊಂಡು ಸೀದಾ ಹೋದರೆ ಕ್ಲೀಟಸ್ ಹೇಳೋ ಲೊಕೇಶನ್ ಬರುತ್ತೆ. ಸೊ ಕ್ಲೀಟಸ್ ಏನು ಮಾಡಿದಾನಪ್ಪ ಅಂದರೆ, ಇಲ್ಲೊಂದು ಕಾಡಿದೆ, ಆ ಕಾಡಲ್ಲಿ ಒಂದು ಸ್ವಲ್ಪ ಜಾಗನ ಗೌರ್ಮೆಂಟಿಂದ ಲೀಸಿಗೆ ಹಾಕೊಂಡು ಏನು ಕೆಲಸ ಮಾಡ್ತಾವನೇನೋ ಅವನಿಗೆ ಗೊತ್ತು. ಆದರೆ ಅವ್ನು ಲೀಸಿಗೆ ಹಾಕೊಂಡಿದ್ದಾನಲ್ವ ಈ ಜಾಗದಲ್ಲಿ ಒಂದು ಪ್ರಾಬ್ಲಮ್ ಬಂದೈತಂತೆ. ಏನಪ್ಪ ಪ್ರಾಬ್ಲಮ್ ಅಂದರೆ, ಇಲ್ಲಿ ಮುಂದ್ಗಡೆ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜಿಂಕೆಗಳಿದ್ದಾವೆ. ಸೊ ಪ್ರಾಬ್ಲಮ್ ಇದೆ, ಜಿಂಕೆಗಳ ಕಾಟ ಆಗಬೇಕಿದೆ ಅಂತೆ ಕ್ಲೀಟಸ್ಗೆ. ಅವ್ನು ಮಾಡ್ತಾ ಇರೋ ಕೆಲಸಕ್ಕೆ ತುಂಬಾ ಪ್ರಾಬ್ಲಮ್ ಬರ್ತಾಯಿದೆ. ನೋಡಪ್ಪ ಟ್ರೆವರ್, ಅದಕ್ಕೆ ನೀನು ನನಗೆ ಹೆಲ್ಪ್ ಮಾಡಬೇಕು ಅಂತ ನನ್ನ ಕರ್ಸ್ಕೊಂಡವನೆ. ಸೊ ಇವಾಗ ಟ್ರೆವರ್ ಏನು ಮಾಡ್ಬೇಕಪ್ಪ ಅಂದರೆ, ಇಲ್ಲೊಂದು ವ್ಯಾಂಕ್ ಅಂತ ಇದಲ್ವಾ, ಇದರಲ್ಲಿ ಹೋಗಿ ರೆಡಿ ಆಗಿಬಿಟ್ಟು ಬರ್ತಾನೆ. ಆಮೇಲೆ ಹೇಳ್ತೀನಿ ನೋಡಿ. ಹೊರಗಡೆ ಹೋಗ್ಬಿಟ್ಟು ರೆಡಿ ಆಗಿ ಹೊರಗಡೆ ಬರ್ತಾನೆ. ಓಕೆ, ಬಂದ ನೋಡಿ. ಡ್ರೆಸ್ ಕೂಡ ಹಾಕೊಂಡವನೆ. ಇದು ಕಾಮೋಫ್ಲೇಜ್ ಡ್ರೆಸ್ಸು. ಸೊ ಜಿಂಕೆ ಕೈಗೆ ಕಾಣಬಾರ್ದಲ್ವ, ಅದಕ್ಕೆ ನಾರ್ಮಲಾಗಿ ಹೋದರೆ ಜಿಂಕೆಗಳು ಅಲರ್ಟ್ ಆಗಿಬಿಡುತ್ತೆ. ಈ ಥರ ಬಟ್ಟೆ ಹಾಕೊಂಡ್ರೆ ಗೊತ್ತಾಗಲ್ಲ. ಸೊ ಕೈಯಲ್ಲಿ ಗನ್ ಕೂಡ ಇಟ್ಕೊಂಡಿದ್ದಾನೆ. ನೀವು ನೋಡ್ತಾ ಇರ್ಬೋದು, ಜಿಂಕೆ ನೋಡ್ತಾನೆ ಓಡೋಗ್ಬಿಟ್ಟು. ಸೊ ಇವಾಗ ಏನಪ್ಪ ಅಂದರೆ, ಟ್ರೆವರ್ ಜಿಂಕೆಗಳನ್ನ ಬೇಟೆ ಆಡಬೇಕು. ಸೊ ಅದೇ ಟ್ರೆವರ್ ಕೆಲಸ. ಸೊ ಈ ಥರ ಜಿಂಕೆಗಳು ಓಡೋಗ್ತಾ ಇದೆ ಅಲ್ವಾ. ಸೊ ಅದಕ್ಕೆ ಕ್ಲೀಟಸ್ ಒಂದು ಐಡಿಯಾ ಹೇಳಿದ್ದಾನೆ ಟ್ರೆವರ್ಗೆ. ಆ ಐಡಿಯಾ ಏನಪ್ಪ ಅಂತಂದರೆ, ಈ ಜಿಂಕೆಗಳು ನಮ್ಮ ಹತ್ರ ಬರ್ತಾಯಿಲ್ಲ. ಸೊ ಜಿಂಕೆಗಳು ನಮ್ಮ ಹತ್ರ ಬರಬೇಕು ಅಥವಾ ಲೊಕೇಶನಲ್ಲಿ ನಮಗೆ ಗೊತ್ತಾಗಬೇಕು ಅಂದರೆ ಒಂಥರ ಸೌಂಡ್ ಮಾಡಬೇಕು, ಅದು ಜಿಂಕೆಗಳಿಗೆ ಗೊತ್ತಿರೋ ಹಾಗೆ. ಸೊ ಆ ಸೌಂಡು ನೋಡಿ ಇವಾಗ ಮಾಡ್ತಾಯಿದ್ದಾನೆ. ಸೊ ಇವಾಗ ನೋಡ್ತಾ ಇರ್ಬೋದು ನೀವು, ಮ್ಯಾಪಲ್ಲಿ ರೆಡ್ ಕಲರ್ ಸರ್ಕಲ್ ಕಾಣಿಸ್ತೇವೆ ಅಲ್ವಾ, ಆ ರೆಡ್ ಕಲರ್ ಸರ್ಕಲಲ್ಲಿ ಜಿಂಕೆ ಇದೆ ಅಂತ. ಸೊ ನೋಡಿ ಒಂದು ಕಾಣ್ತಾ ಇದೆ, ಕೊಟ್ಟ ಶಾರ್ಟು, ಒಂದೇ ಏಟು ಕಲಾಸ್. ಸೊ ಈ ಥರ ರೆಡ್ ಕಲರ್ ಸರ್ಕಲಲ್ಲಿ ಜಿಂಕೆ ಕಾಣಿಸುತ್ತೆ ನೋಡಿ. ಇವಾಗ ಇಲ್ಲೊಂದೆಲ್ಲೋ ಕಾಣ್ತಾ ಇತ್ತು ಸರ್ಕಲು, ನೋಡಿ ಇಲ್ಲಿ ಬರೋ ಅಷ್ಟಲ್ಲೇ ಮಾಯ ಆಗೋಯ್ತು. ತುಂಬಾ ಕ್ಲೆವರ್ ಇದ್ದಾವೆ ಜಿಂಕೆಗಳು ಕೂಡ. ಓಕೆ, ಅಲ್ಲೊಂದು ಕಾಣ್ತೈತೆ. ಓಕೆ, ಗಂಡು ಚಿಕ್ಕರೆ ಅದು ನೋಡ್ದೆ ನೀವು. ಓಕೆ, ಕೊಂಬು ಕೂಡ ಇದೆ. ಗಂಡದೇನೋ ಹೆಣ್ಣದೆ. ಸುಮ್ಮನೆ ಜಿಂಕೆ ಹೊಡಿತೀವಿ ಅಷ್ಟೇ. ಸೊ ಓಕೆ, ಮತ್ತೆ ಇನ್ನೊಂದು ಸರಿ ಸೌಂಡ್ ಮಾಡ್ಬೇಕು ಅನಿಸುತ್ತೆ. ಇಲ್ಲ ಅಂದರೆ ಕಾಣೋದೇ ಇಲ್ಲ ನೋಡಿ, ಎಲ್ಲೂ ಕಾಣ್ತಾ ಇಲ್ಲ. ಈ ಕಡೆನೂ ಇಲ್ಲ, ಆ ಕಡೆನೂ ಇಲ್ಲ. ಇವಾಗ ಸೌಂಡ್ ಮಾಡಿದ್ರೆ ಮ್ಯಾಪಲ್ಲಿ ನಮ್ಗೆ ಗೊತ್ತಾಗುತ್ತೆ. ಓಕೆ, ಇವಾಗ ಸೌಂಡ್ ಮಾಡ್ದೆ ಟ್ರೆವರು. ಹಿಂದ್ಗಡೆ ಇದ್ದಾವೆ ನೋಡ್ಬೋದು, ಎಷ್ಟಿದ್ದಾವೆ ಹಿಂದ್ಗಡೆ. ಓಕೆ, ಇಲ್ಲೇ ಐತಾ. ಇವಾಗ ತಾನೇ ಅಲ್ಲಿ ಏನೂ ಇದ್ದಿದ್ದಿಲ್ಲ. ಹೆಂಗೆ ಬಂತು ಇದು ಮ್ಯಾಜಿಕ್ ಅಲ್ವಾ. ಹೆಂಗೆ ಹೊಡಿತಂಗುರು ಟ್ರೆವರು, ಒಂದೇ ಏಟಲ್ಲಿ ಕಲಾಸ್ ಮಾಡ್ತಾವನೆ. ಎಂಥ ಶಾರ್ಪ್ ಶೂಟ್ರು ಇರ್ಬೋದು.
ಓಕೆ, ಇಲ್ಲೊಂದೇನೋ ಕಾಣಿಸ್ತೈತೆ ನೋಡಿ. ಇಲ್ಲಿ ಬಂದ ತಕ್ಷಣ ಮಾಯ. ಓಕೆ ಓಕೆ, ಅಲ್ಲೊಂದು ಕಾಣ್ತಾ ಇದ್ದಾವೆ. ಅಲ್ಲಿ ದೂರದ ಬೆಟ್ಟದಲ್ಲಿವೆ ಡ್ರೈವರ್. ಈ ಕಡೆನಪ್ಪ, ಈ ಕಡೆ. ಹಾಂ, ಅಲ್ಲೇ ಝೂಮ್ ಮಾಡು. ಇದೇನು ಗುರು, ಒಂದೇ ಏಟ ಎರಡು ಅಕ್ಕಿ. ಸಖತ್ ಶೂಟರ್ ಗುರು ಡ್ರೈವರು. ಮೊದಲೆಲ್ಲ ಹಂಟಿಂಗ್ ಮಾಡಿದ್ದ ಅನಿಸುತ್ತೆ. ಸೊ ಅದಕ್ಕೆ ಈ ಥರ ಹೊಡಿತಾನೆ. ಓಕೆ, ಈ ಕಡೆ ನಾಲ್ಕು ತೋರಿಸ್ತಾ ಇದ್ದಾವೆ, ಬಟ್ ಅಲ್ಲಿ ಹೋಗೋಷ್ಟರಲ್ಲಿ ಎಲ್ಲ ಮಾಯ ಆಗೋಗ್ತವೆ. ಇದೇ ಗುರು ಪ್ರಾಬ್ಲಮ್ಮು. ನೋಡಿ, ಇಲ್ಲೇ ಪಕ್ಕದಲ್ಲೇ ತೋರಿಸ್ತೈತೆ. ಇಲ್ಲೆಲ್ಲ ಗಿಡಗಳಿದ್ದಾವೆ, ಯಾವುದು ಕಾಣ್ತಾ ಇಲ್ಲ. ಓಕೆ ಓಕೆ, ಹಾಂ, ಅಲ್ಲೊಂದು ಕಾಣ್ತೈತೆ ನೋಡಿ. ಡ್ರೈವರ್ ಕಂಡಿಡ್ಬಿಟ್ಟ. ತಗೋ ನೋಡಿ, ಇಂಥ ಬುಷ್ನಲ್ಲೂ ಕೂಡ ಕಂಡಿಡ್ದು ಹೊಡಿತಾವನಂದರೆ ಡ್ರೈವರು ತುಂಬಾ ಹೈ ಲೆವೆಲ್ ಶೂಟರ್ ಅನ್ಸುತ್ತೆ. ನಿಧಾನ ಗುರು ಡ್ರೈವರ್. ಕೈ ಕಾಲು ಮುರ್ಕೊಂಡ್ಬಿಟ್ಟಿದ್ಯಾ? ಮೊದಲೇ ಕೈಯಲ್ಲಿ ಗನ್ ಬೇರೆ ಹಿಡ್ಕೊಂಡಿದ್ಯಾ? ಓಕೆ, ಮ್ಯಾಪಲ್ಲಿ ಮತ್ತೆ ತೋರಿಸ್ತೈತೆ. ಈ ಕಡೆ ಎರಡು ರೆಡ್ ಸಿಂಬಾಲ್ ಮತ್ತು ಈ ಕಡೆ ಒಂದು ಕಾಣ್ತೈತೆ. ಸೊ ಇಲ್ಲಿ ಪಕ್ಕದಲ್ಲಿದೆನಾ? ಎಲ್ಗುರು ಕಾಣ್ತಾನೆ ಇಲ್ವಲ್ಲ? ಮಾಯ ಆಗ್ಬಿಟ್ಟು ಮತ್ತೆ ಮ್ಯಾಜಿಕ್. ಇದೊಂದು ಮ್ಯಾಜಿಕ್ ಕಾರ್ಡಾ? ಹೆಂಗೆ ಇದು? ಕಾಣ್ತವೆ, ಹಿಂಗೆ ಮಾಯ ಆಗ್ತವೆ. ಇದೇನು ಗುರು, ಜಿಂಕೆನಾ? ಸಾರಿ, ಇದೇನೋ ಕಟ್ಟಿಗೆ ಐತಿ ನೋಡಿ, ಜಿಂಕೆ ಥರನೇ ಕಾಣ್ತೈತೆ. ನಾನು ಯಾವುದೋ ಜಿಂಕೆ ಸತ್ತೈತೆ ಅಂತ ಅಂದ್ಕೊಂಡೆ. ಸೊ ಓಕೆ, ಇಲ್ಲಿ ಮೇಲ್ಗಡೆ ರೆಡ್ ಕಲರ್ ಕಾಣ್ತೈತೆ. ನೋಡೋಣ ಬನ್ನಿ, ಸಿಗುತ್ತಾ ಏನು ಅಂತ. ಓಡುಗರು, ಓಡು, ಫಾಸ್ಟಾಗಿ ಓಡು, ಇಲ್ಲಾಂದರೆ ಆಯಿತು ಜಿಂಕೆ ತಪ್ಸ್ಕೊಂಡು ಹೋಗ್ಬಿಡುತ್ತೆ. ಓ, ಇಲ್ಲೈತೆ ಯಾವುದು ಲವ್ವರು ಅನ್ಸುತ್ತೆ. ಸತ್ತಾಗೋದು ಜಿಂಕೆ ನೋಡೋಕೆ ಬಂದೈತೆ. ತಗೋ, ನೀನು ಹೋಗು ಅದ್ರ ಜೊತೆ. ಪಾಪ ಅಮರ ಪ್ರೇಮಿಗಳು. ಓಕೆ, ಮತ್ತೆ ಈ ಕಡೆ ಒಂದು ಕಾಣ್ತೈತೆ. ಎಲ್ಲೈತೆ ಗುರು ಇಲ್ಲಿ? ಎಲ್ಲೈತೆ ಗುರು ಜಿಂಕೆ? ಸುಮ್ಮನೆ ರೆಡ್ ಕಲರ್ ಕಾಣಿಸ್ತಾ ಐತೆ, ಜಿಂಕೆನೇ ಕಾಣಿಸ್ತಾ ಇಲ್ಲ. ನೀನು ಓಡೋಗ್ಬಿಡ್ತಾ ಹೆಂಗೆ? ಏನು ಫಾಸ್ಟ್ ಇದಾವೆ ಗುರು ಜಿಂಕೆಗಳು ಇಲ್ಲಿ. ಬರ್ತಾ ಇದ್ದಂಗೆ ಓಡೋಗ್ತಾನೆ ಇದ್ದಾವೆ. ಈ ಥರ ಆದರೆ ಆಯಿತು. ಇಲ್ಲಿವರೆಗೂ ಒಂದು 7-8 ಹೊಡೆದಿರ್ಬೋದು ಏನೋ. ಅಷ್ಟು ಹೊಡೆದ್ರೆ ಆಗಲ್ಲ ಗುರು ಡ್ರೈವರ್. ಇನ್ನು ತುಂಬ ಹೊಡಿಬೇಕು. ಇದೇನು ಗುರು ಇಲ್ಲಿ? ಹಾಂ, ಪೂಮಾ. ಅದು ಪೂಮಾ ಗುರು, ಮಿಸ್ ಆಗಿಬಿಟ್ಟಿದೆ. ನಮ್ಮನ್ನೇ ಹಾಕಿರೋದು ಮೇಲ್ಗಡೆ. ಹಾಂ ಓಕೆ, ಇಲ್ಲಿ ಮೇಲ್ಗಡೆ 2 ಸತ್ತಿದ್ದಾವೆ ಆಲ್ರೆಡಿ. ಇನ್ನೊಂದು ತೋರಿಸ್ತೈತೆ. ಮತ್ತೆ ಬರ್ತೈತೆ ಜಿಂಕೆ ಇಲ್ಲಿ. ನಡಿ ಗುರು ಡ್ರೈವರ್, ಬೇಗ ನಡಿ. ಓಕೆ, ಇಲ್ಲಿ ಬಂದೈತೆ ಯಾವುದೋ ಬಿಳಿ ಕಲರ್ದು. ಕ್ಯಾಟ್ ವಾಕ್ ಮಾಡ್ತೈತೆ. ತಗೋ, ಇಲ್ಲಿ ಮೇಲ್ಗಡೆ ಏನೋ ಸೌಂಡ್ ಬಂತಲ್ಲ. ಏನಿದೆ ಇಲ್ಲಿ? ಜಿಂಕೆನಾ? ಜಿಂಕೆ ಎಲ್ಲೈತೆ ಗುರು? ಏನೂ ಇಲ್ಲ. ಓಕೆ ಓಕೆ, ಇದು ಯಾವುದೋ ನಾಯಿನಾ ನರಿನಾ? ನರಿ. ಇದನ್ನು ನೋಡಿದ್ರೆ ದೊಡ್ಡ ಬರಲ್ಲ, ಬೇಡ. ಸೊ ಇದು ಆಲ್ಮೋಸ್ಟ್ ಒಂದು 7, 8, 9, 10 ಹೊಡೆದಿರ್ಬೋದು. ಸೊ ಸಾಕು ಅನಿಸುತ್ತೆ. ಸೊ ಇವಾಗ ಏನು ಮಾಡ್ಬೇಕಪ್ಪ ಅಂದರೆ, ಡ್ರೈವರು ಫೋನ್ ತೆಗೆದು ಇದನ್ನು ಫೋಟೋ ಹೊಡಿಬೇಕು. ಫೋಟೋ ಹೊಡೆದು ಕ್ಲೀಟಸ್ಗೆ ಸೆಂಡ್ ಮಾಡಬೇಕು. ಸೊ ಆವಾಗ ಕ್ಲೀಟಸ್ ಫೋಟೋ ನೋಡಿಬಿಟ್ಟು ಓಕೆ ಡ್ರೈವರ್ ಹೊಡೆದನಪ್ಪ, ಹಿಂಗೆ ದುಡ್ಡು ಕೊಡಬೇಕು ಅಂತ ದುಡ್ಡು ಕಳಿಸ್ತಾನೆ. ಸೊ ನೋಡೋಣ ಬನ್ನಿ. ಇವಾಗ ಕ್ಲೀಟಸ್ ಎಲ್ಲಿದೆಯಪ್ಪ? ಕ್ಲೀಟಸ್ ಸಿ ಅಲ್ವಾ? ಕ್ಲೀಟಸ್ ಇಲ್ಲಿದ್ದಾನೆ. ನೀನು ಫೋಟೋ ಕಳಿಸಿದ್ದೀನಿ, ನೋಡೋಣ ಏನಂತಾನಂತ. ಪಾಪ ಜಿಂಕೆಗಳು. ಓಕೆ, ನೋ ಫೀಮೇಲ್ಸ್. ಹೆಣ್ಣು ಜಿಂಕೆಗಳು ಬೇಡ ಅಂತ ಇದ್ದಾನೆ. ಹೆಣ್ಣು ಜಿಂಕೆ ಹೊಡೆದ್ರೆ ದುಡ್ಡು ಕೊಡಲ್ಲ, ನೀನು ನನ್ನ ಫ್ರೆಂಡು ಅಂತ $25 ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾನೆ. ಸೊ ಇವಾಗ ವೇಸ್ಟ್ ಆಯ್ತಲ್ಲ ಗುರು. ಮೊದಲೇ ಹೇಳೋಕೆ ತಾನೆ, ಸುಮ್ಮನೆ ಎಷ್ಟೋ ಜಿಂಕೆಗಳು ಪ್ರಾಣ ಹೋಗ್ಬಿಡ್ತು. ಸೊ ಓಕೆ, ಇವಾಗ ಗಂಡು ಜಿಂಕೆಗಳು ಹುಡುಕ್ಬೇಕು ಬರೀ ನಾವು. ಹೆಣ್ಣು ಜಿಂಕೆ ಫೋಟೋ ಹೊಡೆದ್ರೆ ದುಡ್ಡು ಕೊಡಲ್ಲ ಅಂತ ಹೇಳ್ತಾ ಇದ್ದಾನೆ ಕ್ಲೀಟಸ್. ಸೊ ಇಲ್ಲಿ ಬೆಕ್ಕೈತೆ, ಈ ಬೆಕ್ಕಿಗೆ ಒಂದು ದುಡ್ಡು ಕೊಡಲ್ಲ. ಬೆಕ್ಕೈತೆ ಗುರು, ಇನ್ನೊಂದ್ಸರಿ ಒಂದು ನೋಡ್ತಾ ಇದೆಯಲ್ಲ. ಬೆಕ್ಕು ಗುರು ಅದು, ನಡಿ. ದೊಡ್ಡ ಬೆಕ್ಕು ಆಯಿತಾ? ಓಕೆ, ಇಲ್ಲಿ ಎಕ್ಸ್ ಕಲರ್ ಸಿಂಬಲ್ ಏನು ಕಾಣ್ತಾ ಇದೆಯಲ್ಲ, ಅದೆಲ್ಲ ನಾವು ಹೊಡೆದಿರೋ ಬೇಟೆಗಳಂತ. ಸೊ ಇಲ್ಲೊಂದು ಎಕ್ಸ್ ಸಿಂಬಲ್ ಐತೆ. ಜಿಂಕೆ ಎಲ್ಲೈತೆ? ಓಕೆ, ಇಲ್ಲಿ ಬಿದ್ದೈತೆ. ಓಕೆ, 2 ಗಂಡು ಜಿಂಕೆಗಳಿದ್ದಾವೆ. ಲಾಟ್ರಿ. ನೋಡೋಣ, ಇದು ಫೋಟೋ ಹೊಡೆದು ಕಳ್ಸೋಣ ಕ್ಲೀಟಸ್ಗೆ. ಎಷ್ಟು ದುಡ್ಡು ಕೊಡ್ತಾನೆ ಅಂತ ಮೊದಲು ಚೆಕ್ ಮಾಡೋಣ. ಸೊ ಫೋಟೋ ಹೊಡೆಯಪ್ಪ ಡ್ರೈವರ್, ಕ್ಲಿಯರ್ ಆಗಿ 2 ಜಿಂಕೆ ಒಂದೇ ಟೈಮಲ್ಲಿ ಬರಬೇಕು. ನೋಡಿ ಹೆಂಗೆ ಹೊಡಿತಾನೆ ಫೋಟೋ. ಸೊ ಓಕೆ, ಇದನ್ನು ಈಗ ಕ್ಲೀಟಸ್ಗೆ ಕಳಿಸ್ಬೇಕು. ತಗೋ, ಕ್ಲೀಟಸ್ ಏನಂತಾನೆ? ಓಕೆ, $150 ಕೊಟ್ಟಿದ್ದಾನೆ, ಅಂದರೆ $75 ಒಂದು ಜಿಂಕೆಗೆ. ಸೊ ಇವಾಗ 2 ಜಿಂಕೆ ಫೋಟೋ ಕಳಿಸಿದ್ವಲ್ವಾ? ಸೊ ಅದಕ್ಕೆ ಒಂದು $150 ಕಳಿಸಿದ್ದಾನೆ.
ಒಂದು ಜಿಂಕೆಗೆ 75,000. ಹೆಣ್ಣು ಜಿಂಕೆ ಹೊಡೋದಕ್ಕೆ 25 ಕೊಟ್ಟಿದ್ದ. ಸೊ ಗಂಡು ಜಿಂಕೆ ಹೊಡೋದಕ್ಕೆ +50 ಹಾಕಿ 75 ಕೊಟ್ಟಿದ್ದಾನೆ. ಹೆಣ್ಣು ಜಿಂಕೆ ಗಂಡು ಜಿಂಕೆ ಏನೋ ಅನ್ನೋ ಗೊತ್ತಿಲ್ಲ. ಪಾಪ್ಯುಲೇಷನ್ ಕಮ್ಮಿ ಆಗ್ಬೇಕಲ್ವಾ ಅಷ್ಟೇ. ಅದ್ರಲ್ಲಿ ಹೆಣ್ಣಾದ್ರೇನು ಗಂಡಾದ್ರೇನು. ಸೊ ಇಲ್ಲೊಂದು ಜಿಂಕೆ ಐತೆ, ಇದ್ರದ್ದು ಫೋಟೋ ಹೊಡೆದ್ಬಿಟ್ಟು ಇವಾಗ ಕ್ರಿಯೇಟರ್ಸಿಗೆ ಕಳ್ಸೋಣ. ಇದಕ್ಕೊಂದು $75 ಕೊಡ್ತಾನೆ. ಇದಾದಮೇಲೆ ಇನ್ನು ಮೇಲ್ಗಡೆ 2 ಹೊಡೆದಿದ್ದೀನಿ, ಮತ್ತು ಆ ಕಡೆ ಇನ್ನೂ ಹೊಡೆದಿದ್ದೀನಿ. ನೋಡೋಣ ಇದ್ಯಾವ್ದು ಜಿಂಕೆ ಮತ್ತೆ ಬಂದವೆ. ಗಂಡು ಜಿಂಕೆ ಇದ್ದಾವೆ. ಓಕೆ ತಗೋ. ಇದೊಂದು ಯಾವುದೋ ತಕ್ಷಣ ಹೊಡೆಯತೈತಿ. ಹೊಡಿದ್ರು ಡ್ರೈವರ್. ಶೆಟ್, ಒಂದು ಜಿಂಕೆ ಮಿಸ್ ಆಯಿತು, ಒಂದು ಜಿಂಕೆ ಸತ್ತೋಯ್ತು. ಬೋನಸ್ ಸ್ಕಿಲ್ಸ್ ಇವು 2. ಡ್ರೈವರ್ ಆಲ್ಮೋಸ್ಟ್ ಹಂಟಿಂಗ್ನ ನಿಲ್ಲಿಸಿದ. ಸೊ ಯಾಕಂದರೆ ರಾತ್ರಿ ಆಯ್ತಲ್ವಾ, ರಾತ್ರಿ ಆದಮೇಲೆ ಪೂಮಾಗಳು ಕಾಟ ಇಲ್ಲಿ. ಆವಾಗಲೇ ನೋಡಿದ್ರಲ್ವ ಒಂದು ಬಿಳಿ ಕಲರ್ದು ಪೂಮಾ. ಸೊ ಅವು ಬಂದ್ಬಿಡ್ತವೆ ರಾತ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಇಲ್ಲಿ ಓಕೆ, ಇಲ್ಲೊಂದು 3 ಜಿಂಕೆಗಳಿದ್ದಾವೆ, 3 ಕೂಡ ಚಿಗರೇನೆ. ಸೊ 3 ಹೊಡೆದ್ರೆ 75 ಎಷ್ಟಾಯ್ತು? 75 155 ಅಲ್ಲ 2 ಎಷ್ಟಾಯಿತು? ಓಕೆ, $200+ ಆಗುತ್ತೆ. 75 ಇಲ್ಲಿ 75 150 ಎಷ್ಟು ಕೊಡ್ತಂಗೆ ಕ್ಲೀಟಸ್ಸು? $100. ಟಾರ್ಸೋ ಹಿಟ್ಟು, ಲೆಗ್ ಹಿಟ್ಟು, ಇವನೇನು ಗುರು ಇವನು? ಕಾಲು ಹೊಡಿಬೇಡ, ಎದೆ ಹೊಡಿಬೇಡ, ತಲೆ ಹೊಡಿ, ಏನೇನೋ ಹೇಳ್ತಾವನೆ. ಸತ್ತೈತಲ್ಲ ಗುರು, ಹೆಂಗೆ ಹೊಡೆದ್ರೆ ಏನೈತಿ? ಜಿಂಕೆ ಸತ್ತೈತಾನೆ. ಅದು ಬಿಟ್ಟು ಕಾಲು ಕೊಡಿ, ಎದೆ ಕೊಡಿ, ಕಾಲು ಕೊಡಿದ್ರೆ ಈ ರೇಟು, ಎದೆ ಕೊಡಿದ್ರೆ ಆ ರೇಟು, ಏನೇನೋ ಕೂತವನೆ. ಮಗ ತಲೆ ಕಡಿಸ್ತಾನೆ ಸುಮ್ಮನೆ. ಸಾಕು ಗುರು, ಇವತ್ತಂತೂ ಇಷ್ಟು ಸಾಕು. ಇನ್ನೇನಿದು ನೆಕ್ಸ್ಟ್ ಟೈಮ್ ನೋಡೋಣ. ಸೊ ಇವಾಗ ಆಲ್ಮೋಸ್ಟ್ ಕತ್ಲಾಗ್ತೈತೆ, ಇಲ್ಲಿರೋದು ಬೇಡ, ಬೇಗ ಮನೆಗೆ ಹೋಗ್ಬಿಡೋಣ. ಮನೆಗೆ ಹೋಗ್ಬಿಟ್ಟು ಈ ಬಂದಿರೋ ಕಾಸಲ್ಲಿ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಸೊ ಡ್ರೈವರ್ ಬಟ್ಟೆ ಬಿಚ್ಚಪ್ಪ, ಬಟ್ಟೆ ಹಾಕೊಂಡೇ ಹೋಗ್ತಾ ಇದೆಯಾ ನೋಡಿ, ಆ ಕಾಮೋಫ್ಲೇಜ್ ಬಟ್ಟೆ ಇದೆಯಲ್ಲ ಅದನ್ನು ಹಾಕೊಂಡೆ ಹಂಗೆ ಮನೆಗೆ ಹೋಗ್ತಾನೆ. ಸೊ ಓಕೆ, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ಈ ಥರ ವಿಡಿಯೋ ಯಾರಾದರೂ ನಿಮ್ಮ ಫ್ರೆಂಡ್ಸಲ್ಲಿ ನೋಡ್ತಾರೆ ಅಂದರೆ ಅವ್ರಿಗೆ ಶೇರ್ ಮಾಡಿ, ಮತ್ತು ಕಮೆಂಟ್ ಕೂಡ ಮಾಡಿ ನೆಕ್ಸ್ಟ್ ಟೈಮಲ್ಲಿ ಏನು ಮಾಡಬೇಕು ಅಂತ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಈ ಥರ ವಿಡಿಯೋ ಇನ್ನು ಮುಂದೆ ತುಂಬಾ ಬರ್ತಾನೆ ಇರ್ತವೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.